ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ. ಇವತ್ತು ಆನಗೋಡು ಪಾರ್ಕ್ ದಾವಣಗೆರೆಯಿಂದ ಜಸ್ಟ್ 22 ಕಿಲೋಮೀಟ್ರ್ ಇದೆ ಆನಗೋಡು ಪಾರ್ಕ್. ಸೊ ನೀವು ಸುತ್ತಮುತ್ತ ಇದ್ದರೆ ಎಂಜಾಯ್ ಮಾಡಿ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಮಕ್ಳ ಜೊತೆನೂ ಹೋಗ್ಬೋದು, ಫ್ಯಾಮಿಲಿ ಸ್ಪೆಂಡ್ ಮಾಡ್ಬೋದು. ಇವಾಗ ಬೇರೆ ಬೇಸಿಗೆ ರಜೆ ಅಲ್ವಾ, ಸೊ ನಮ್ಮ ಮಮ್ಮಿ ಬರ್ಡೇ ಇತ್ತು, ಹಂಗಾಗಿ ನಾವು ಫ್ಯಾಮಿಲಿ ಜೊತೆ ಕಳ್ಕೊಂಡು ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಸೊ ಅವ್ರ ಜೊತೆ ಎಲ್ಲ ಇದು ಮಾಡ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ಊಟ ಮಾಡೋಕ್ಕೆ. ಇದು ಉತ್ತರ ಕರ್ನಾಟಕ ಸ್ಟೈಲ್ ರೊಟ್ಟಿ, ಜೋಳದ ರೊಟ್ಟಿ, ದೊಣ್ಣೆಮೆಣ್ಸಿಕಾಯಿ ಪಲ್ಯ ಮತ್ತು ಚಟ್ನಿ ಪುಡಿ, ಮೊಸರು. ಈ ಕಡೆ ಚಿತ್ರಾನ್ನ ಮತ್ತು ಬುತ್ತಿ ಮಾಡ್ಕೊಂಡಿದ್ವಿ. ಇದೆಲ್ಲ ನೀವು ನೋಡ್ತಾ ಇರ್ಬೋದು. ಸೊ ಚಿಕ್ಕ ಹುಡುಗರು ಇದ್ದಾಗ ನಾವು ಎಷ್ಟು ಆಟ ಆಡ್ತಾ ಇದ್ವಿ ಅಂತ. ಇವತ್ತು ಇದು ರಶ್ ಇಲ್ಲ, ಓಕೆನಾ? ಇಲ್ಲ, ತುಂಬ ರಶ್ ಇರ್ತಾಯಿತ್ತು, ಆಟ ಆಡೋಕ್ಕೆ ಬಿಡ್ತಿದ್ದಿಲ್ಲ ಗಾಯ್ಸ್. ಇವಾಗ ಓಕೆ, ಅಷ್ಟು ಏನು ಜನ ಇಲ್ಲ. ಸೊ ಇದೆಲ್ಲ ಚೈಲ್ಡ್ಹುಡ್ ಮೆಮೊರಿ. ನಾವು ಇದ್ದೋಗಿಂದನೂ, ನಾನು ಚಿಕ್ಕವಳಿದ್ದಾಗಿಂದನೂ ಸೊ ಇದೆಲ್ಲ ಆಟ ಆಡಿದ್ದೀನಿ. ಬನ್ನಿ ಇದು ಆಟ ಆಡೋಣ. ಜಾರಬಂಡಿ ಆಟ ಆಡ್ತಿದ್ದೀನಿ ಇರಿ. ಆಯಿತು. ನೆಕ್ಸ್ಟು ಇದು ಒಂದಿದೆ, ಇದು ಸೇಮ್ ಗೈಸ್, ಇದು ಮೆಟ್ಲತ್ಕೊಂಡು ಸೊ ಇದು ಜಂಪ್ ಮಾಡ್ತಾರೆ ಗೊತ್ತಾ, ರಿಂಗಿಂದು, ಅದು ಅಷ್ಟೇ. ನೆಕ್ಸ್ಟು ಆ ಕಡೆ ಬಂದರೆ ಜೋಕಾಲಿ ಇದ್ದಾವೆ ಎರಡು, ಇಲ್ಲೊಂದಿದೆ. ಬಟ್ ಜೋಕಾಲಿ ಲಾಸ್ಟಿಗೆ ಆಟಾಡಿ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಒಂದು ಜಾರಬಂಡಿ ಇದೆ. ಸೊ ಇದೇನು ಗೊತ್ತಾ, ಕೊಯ್ದುಬಿಡುತ್ತೆ ಗಾಯ್ಸ್ ಕುತ್ಕೊಂಡ್ಬಿಟ್ರೆ. ಇಲ್ಲಿ ನೋಡ್ತಿರ್ಬೋದು ನೀವು, ಇದು ಸ್ವಲ್ಪ ಪ್ಯಾಂಟಿಗೆ ಸಿಕ್ಕೊಂಡ್ಬಿಟ್ರೆ ನಮಗೆ ಪ್ರಾಬ್ಲಮ್. ಸೊ ಇದೊಂದು ಆಟ ಆಡಲ್ಲ. ಇದು ಜೋಕಾಲಿ ಎಲ್ಲ ಖಾಲಿ ಇದೆ. ಆಮೇಲೆ ನೋಡುವ, ನಮ್ಮ ಮನೇಲಿ ಎಲ್ಲರೂ ಆಟ ಆಡ್ತಾರೆ, ಇಂಥ ಒಬ್ಬರು ಆಟ ಆಡೋಲ್ಲ ಅನ್ನೋಂಗಿಲ್ಲ. ಇದು ತಕಡಮ್ ದಿಡಿಮಿ ಅಂತೀವಿ ನಾವು, ನೀವೇನು ಅಂತೀರ ಅಂತ ನಂಗೆ ಕಮೆಂಟ್ ಮಾಡಿ. ಇದು ಮುರಿದೋಗ್ಬಿಟ್ಟಿದೆ, ಅಂದರೆ ತುಂಬ ವರ್ಷದ ಪಾರ್ಕ್ ಇದು. ಇಲ್ಲೆಲ್ಲ ಸಖತ್ ಆಟ ಆಡ್ತಿದ್ವಿ, ಫ್ಯಾಮಿಲಿ ಎಲ್ಲ ಬರ್ತಾರೆ, ಇಲ್ಲೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಗೈಸ್. ನನಗಂತೂ ತುಂಬ ಇಷ್ಟ. ಇದರಲ್ಲಿ ನಂಗೆ ಹಾಕ್ಕೊಂಡು ಚಿಕ್ಕವಳಿದ್ದಾಗ ಹೊಡೆದ್ಬಿಟ್ಟಿದ್ರು ನಮ್ಮ ಅಣ್ಣವ್ರು ಸೇರ್ಕೊಂಡು. ಇದ್ರೊಳಗೆ ಹೋಗೋಣ ಬನ್ನಿ, ಹೋಗೋಣ. ಸೊ ಅಲ್ಲಿಗೆ ಹೋಗೋಕ್ಕೆ ಇದು ಮೆಟಲ್ ಸ್ಟೆಪ್ ಇದೆ, ಚಿಕ್ಕ ಚಿಕ್ಕ ಸ್ಟೆಪ್ ಇದೆ. ಇಲ್ಲೊಂದು ಹುಡುಗಿ, ಹಾಯ್ ಮಾಡು. ಇಲ್ಲೊಂದು ಹುಡುಗಿ ಇದ್ದಾಳೆ, ಅವಳಕ್ಕೆ ಹಾಯ್ ನೋಡಿ. ಮಕ್ಕಳು ಆಟಾಡಿ ಯಾವ ಥರ ಮುರಿದೋಗ್ಬಿಟ್ಟಿದೆ. ಸೊ ಹೋಗೋಣ ಬನ್ನಿ ಒಳಗೆ ಗೈಸ್. ಆಟಾಡ್ತೀನಿ ರೀ. ಅಮ್ಮ ನಾನೇ ಬಿದ್ದು ಹೋಗ್ಬಿಟ್ಟೆ, ಸಖತ್ತಾಗಿದೆ ಆಟ. ಓಕೆ, ಇವಾಗ ನೆಕ್ಸ್ಟ್ ಅಲ್ಲೊಂದಿದೆ, ಅದು ಒಂದು ಆಟ ಆಡ್ಕೊಂಬರೋಣ, ಓಕೆನಾ? ಸೊ ಇಲ್ಲೆಲ್ಲ ಕಪ್ಪಲಿಗೆಲ್ಲ ಕುತ್ಕೊಳಕ್ಕೆಲ್ಲ ತುಂಬ ಚೆನ್ನಾಗಿದೆ ಪ್ಲೇಸ್ ಎಲ್ಲ. ಸೊ ಇಲ್ಲೊಂದಿದೆ, ಈ ಆಟ ನಿಮ್ಮ ಮುಂದೆ ನಾನು ತೋರಿಸ್ಕೊಡ್ತೀನಿ. ಸ್ಟೆಪ್ಪಿದೆ, ಸ್ಲೋ ಆಗಿ ಹತ್ತಬೇಕು ಗೈಸ್. ಇದೆಲ್ಲ ಆಟ ಆಡ್ತಿದ್ವಿ ಮುಂಚೆ, ಆಗಲ್ಲ. ಅಂದರೆ ಫೋಟೋ ಶೂಟ್ಸ್ ಎಲ್ಲ ಸಖತ್ತಿಗಿದೆ. ಇದು ಆಟ ಆಡೋಣ, ಓಕೆ ಬನ್ನಿ. ಇದು ಆಟ ಆಡೋಣ, ಓಕೆನಾ? ರೆಡಿ? ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಲಿಲ್ಲ ನೋಡಿ, ಓಕೆನಾ? ಬನ್ನಿ ಹೋಗುವ ಕೆಳಗೆ ಗೈಸ್. ಇದೆಲ್ಲ ಸಣ್ಣ ಓಕೆ, ಚೆನ್ನಾಗಿತ್ತು. ಅಂದರೆ ನಾವು ದೊಡ್ಡವರಾಗಿದ್ದೀವಿ, ನಾವು ಅದು ಹೋಗ್ತೀವಲ್ಲ, ಹೋಗಿ ಓಕೆ. ಇದೇ ಜಾರಬಂಡಿನೇ ತುಂಬ ಇರೋದಿಲ್ಲ ಹೇಳ್ಬೇಕಂದ್ರೆ. ಇಲ್ಲಿ ತಕ್ಕಡಮ್ ದಿಡ್ಮಿ ಮತ್ತು ಇದೊಂದು ಸ್ಪೆಷಲ್ಲು. ಬಟ್ ಇದು ತಿರುಗ್ಸೋಕ್ಕೆ ಯಾರಾದರೂ ಬೇಕು. ಇದು ತಿರುಗಿಸ್ಬೇಕು, ಯಾರಾದರೂ ಸೌಂಡ್ ಬರುತ್ತೆ. ಬಟ್ ಇದರಲ್ಲಿ ಆಡಾಡೋ ಮಜಾ ಗಾಯ್ಸ್ ಇನ್ನೆದ್ರಲ್ಲೂ ಸಿಗಲ್ಲ ನೋಡಿ. ನೀರು ಏನಾರ ನೀರು ಬೇಕು ಅಂದರೆ ಕುಡಿಯೋದಲ್ಲ, ಕೈ ತೊಳ್ಕೊಳೋದು. ಇದೇ ತಕಡಮ್ ದಿಡ್ಮಿ ಅಂತೀವಿ ನಾವು. ಸೈಡ್ ನಿಮ್ಮ ಸೈಡ್ ಏನಂತೀರೋ ಅಲ್ಲೊಬ್ರು ಕೂತ್ಕೋಬೇಕು, ಇಲ್ಲೊಬ್ರು ಕೂತ್ಕೋಬೇಕು. ಅಲ್ಲೊಂದು ಅದೇ ಇದೆ. ಸೊ ಇದು ಏನೋ ಗೊತ್ತಿಲ್ಲ ಗೈಸ್ ನಂಗೆ ಅಷ್ಟು. ಇದು ಏನೋ ಒಂದಿದೆ. ಸೊ ಇದೂ ಜಾರಬಂಡಿನೇ ಎಲ್ಲ ಆಗಿರೋದು. ಕೂತ್ಕೊಳಕ್ಕೆ ಚೇರು ಆಲ್ಮೋಸ್ಟ್ ಎಲ್ಲ ಇದನ್ನೇ ಇರೋದು, ಜಾರಬಂಡಿನೇ. ಬಟ್ ನನಗೆ ತುಂಬ ಫೇವ್ರೆಟ್. ಆಲ್ಮೋಸ್ಟ್ ನಂದ್ರಲ್ಲಿ ಗರ್ಲ್ಸ್ ತುಂಬ ಜನ ನೋಡ್ತೀರಾ ಜೋಕಾಲಿ. ನಿಮಗೆಲ್ಲ ಜೋಕಾಲಿ ಇಷ್ಟನಾ? ಕಮೆಂಟ್ ಮಾಡಿ ನೋಡುವ. ನಾನು ಜೋಕಾಲಿ ಆಟಾಡಕ್ಕೆ ಬಂದಿದ್ದೀನಿ.
ನಿಜವಾಗ್ಲೂ ಏನೋ ಒಂಥರ ಚೈಲ್ಡ್ಹುಡ್ ಮೆಮೊರೀಸ್ ಆಟಾಡೋಕ್ಕೆ ಇಷ್ಟ. ನನ್ನ ಇಲ್ಲಿ 5:30ಗೆ ಕ್ಲೋಸ್ ಆಗಿಬಿಡುತ್ತೆ. ಹಂಗಾಗಿ ನಾನೇನು ಮಾಡಿಬಿಟ್ಟೆ, ನಾನು ಬಂದುಬಿಟ್ಟೆ ವೀಡಿಯೋ ಮಾಡ್ಕೊಂಡು ಹೋಗ್ಬಿಡೋಣ ಅಂತ. ಸೊ ಇಷ್ಟೇ ಅಲ್ಲ, ಮತ್ತೆ ಅಂದ್ಕೋಬೇಡಿ ಅವಳೇನು ಚಿಕ್ಕವಳ ಇನ್ನೂ ಆಟಾಡ್ತಿದ್ದಾಳೆ ಅಂತ. ಮತ್ತು ಆ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಳೋಕ್ಕಾಗಲ್ಲ. ಇವತ್ತು ನಾಳೆ ಇರ್ತೀವೋ ಗೊತ್ತಿಲ್ಲ. ಇರೋಷ್ಟು ದಿನ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕಲ್ಲ. ಸೊ ಅದಕ್ಕೆ ಇದೊಂದು ಆಯ್ತು ಸಾಕು, ಆಟಾಡೋಣ, ನೆಕ್ಸ್ಟ್ ವೀಡಿಯೋ ಮಾಡಬೇಕಲ್ಲ ಆವಾಗ. ಸೊ ಇದೆಲ್ಲ ಕಪಲ್ಸ್ ಇದ್ದಾರೆ, ತೋರಿಸೋದು ಬೇಡ, ಓಕೆನಾ. ಇಲ್ಲೆಲ್ಲ ಫ್ಯಾಮಿಲಿ ಇದೆ. ಇವಾಗ ನಾನು ನಿಮಗೆ ಝೂ ತೋರಿಸ್ತೀನಿ. ಇಲ್ಲಿ ಝೂ ತುಂಬ ಇದೆ, ಮೀನ್ಸ್ ಅನಿಮಲ್ಸ್ ಎಲ್ಲ ಇದೆ. ಬಟ್ ಟಚ್ ಮಾಡೋಕ್ಕೆ ಕೊಡೋಲ್ಲ, ಫೋಟೋಸ್ ವೀಡಿಯೋಸ್ ಮಾಡ್ಕೋಬೋದು. ಬನ್ನಿ ತೋರಿಸ್ತೀನಿ, ಓಕೆನಾ. ಜಾರಬಂಡಿ ನೀವು ನೋಡ್ತಿರ್ಬೋದು ಎಷ್ಟು ಚೆಂದ ಆಟಾಡ್ತಿದ್ದಾರೆ ಅಂತ ಎಲ್ಲ. ಇದನ್ನು ನಾನು ತೋರಿಸ್ತೀನಿ. ಇನ್ನೊಬ್ಬರು ಆಟಾಡೋದು ನಾವು ತೋರಿಸ್ಬಾರ್ದಲ್ಲ. ಸೊ ಅಲ್ಲಿ ಯಾರೋ ಕಪ್ಪಲ್ಸರು ಕೈಸಲ್ಲಿ ತೋರಿಸೋದು ಬೇಡ. ಮತ್ತು ಬೈಕೊಂಬಿಟ್ಟವರು. ಅಲ್ಲಿ ಮಾಮೂಲಿ ಪ್ಯಾರೆಟ್ ಇದೆ. ಸೊ ಅದೇನು ಬೇಡ, ಬನ್ನಿ. ಪ್ಯಾರೆಟ್ ನಿಮಗೆ ಆ್ಯಡ್ ಮಾಡ್ತೀನಿ ನೋಡಿ. ನಮ್ಮಮ್ಮಂದು ಇವತ್ತು ಬರ್ಡೇ, ಇನ್ನು ಯಾರು ವಿಶ್ ಮಾಡಿಲ್ಲ ನಮ್ಮಮ್ಮಗೆ ವಿಶ್ ಮಾಡಿ. ಸೊ ಇಲ್ಲೆಲ್ಲ ಬರ್ಡೇ ಮಾಡ್ಕೊಳೋಕ್ಕೆ ಎಲ್ಲ ಚೆಂದ ಇರುತ್ತೆ ಗೈಸ್. ಈ ಕಡೆ ಇವಾಗ ಝೂ ತೋರಿಸ್ತೀನಿ ಬನ್ನಿ. ಇದು ಯಾವುದು ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ. ಓಕೆ, ಇದು ಯಾವ ಅನಿಮಲ್ ಐ ಡೋಂಟ್ ನೋ, ಬಟ್ ಯಾವುದೋ ಗೊತ್ತಿಲ್ಲ. ಚಿತ್ರ ಇದೆ, ಯಾವುದು ಅಂತ ಗೊತ್ತಿದ್ದರೆ ನಿಮಗೆ ಕಮೆಂಟ್ ಮಾಡಿ. ಇದಿದೆ. ಸೊ ಎಲ್ಲಿದೆ ಅಂತ ತೋರಿಸ್ತೀನಿ. ಇದೆಲ್ಲ ಆಟಾಡೋಕ್ಕೆ ಬಿಡೋದು, ಅದು ನೀರು ಕುಡಿಯೋಕ್ಕೆ ಬಿಡ್ತಾರೆ. ಅದು ಸಂಜೆ ಹೊತ್ತು ನಾವೆಲ್ಲ ಪಾರ್ಕ್ ಕ್ಲೋಸ್ ಆದಮೇಲೆ ಬಿಡ್ತಾರೆ. ಅದು ಇಲ್ಲಿದೆ ನೋಡಿ, ನಿಮಗೆ ಕಾಣುತ್ತಾ? ಈ ಆ ಕಡೆಯಿಂದ ಬರ್ತೀನಿ. ಇಲ್ಲಿದೆ ನೋಡಿ ಗೈಸ್. ಏಯ್ ಯಾರ ನೀನು? ಏಯ್ ಗೈಸ್, ರಿಯಲಿ ಸೂಪರಾಗಿದೆ ನೋಡಿ. ಬಂತು ಎಷ್ಟು ಚಂದ. ಗಾಯ್ಸ್ ಉಗುರು ನೋಡಿ, ಅದು ಎಷ್ಟಿದೆ ಪಾಪ. ಅದಕ್ಕೆ ಅಪ್ಪ ಹಂದಿ ಮುಷ್ಣಿ ಇದ್ದಂಗೆ ಐತಿ, ಭಯ ಆಯಿತು ಗೈಸ್. ಓಕೆ, ನೆಕ್ಸ್ಟ್ ನಿಮಗೇನು ತರಿಸ್ತೀನಿ. ಇದು ಊಟ ಹಾಕೋಕ್ಕೆ ಎಲ್ಲ ಬಿಡ್ತಾರೆ, ಬಟ್ ಬೀಗ ಹಾಕ್ತಾರೆ. ಯಾವುದೇ ಕಾರಣಕ್ಕೂ ಯಾವುದೇ ಅನಿಮಲ್ಲು ಬಿಡೋ ಹಾಗೆ ಇಲ್ಲ. ಟಚ್ ಮಾಡಲ್ಲ ಮತ್ತು ಬಿಡೋದಿಲ್ಲ ಗಾಯ್ಸ್. ನಿಜವಾಗ್ಲೂ ಇದು ಚಳಿಗಾಲದಲ್ಲಿ ಬರಬೇಕು. ಇಲ್ಲಿ ಹೇಳ್ಬೇಕಂದ್ರೆ ಮಳೆ ಬರುತ್ತೆ, ಆದರೆ ವೆದರ್ ಮಾತ್ರ ಸೂಪರಾಗಿರುತ್ತೆ. ಆಲ್ಮೋಸ್ಟ್ ನಮ್ಮ ದಾವಣಗೆರೆಯವರು ಎಲ್ಲ ಇಲ್ಲೇ ಬಂದು ಫೋಟೋಶೂಟ್, ಕಪಲ್ಸ್ ಮ್ಯಾರೇಜ್ ಏನೇ ಆಗಲಿ ಇಲ್ಲೇ ಬಂದು ಮಾಡ್ಕೊತಾರೆ ಫೋಟೋಶೂಟಿಗೆ. ಸೊ ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಬೇಸಿಗೆ ಅಲ್ವಾ, ಇವತ್ತು ಒಂದು ಜನ ಬಂದಿದ್ರು, ಬಟ್ ಕ್ಲೋಸಿಂಗ್ ಟೈಮಿಗೆ ಬಂದಿರೋದು ನಾವು 4:30ಗೆ. 5:30 ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಇಲ್ಲಿ ಕೋಳಿ ಇದೆ, ಕೋಳಿನೂ ಸಾಕ್ತಾರೆ. ನೋಡೋಕ್ಕೆ ಎಷ್ಟು ಚೆಂದ ಇರುತ್ತೆ ನೋಡಿ. ಕೋಳಿ ಉಂಟು, ಕೋಳಿ ಮನೆ ಚೆನ್ನಾಗೆ. ಬಟ್ ನೀವು ಅಂದ್ಕೋಬೋದು ಊಟ ಹಾಕಲ್ಲ ಅನಿಸುತ್ತೆ ಇದು ಪಾರ್ಕಲ್ಲಿ ಅಂತ. ಡೈಲಿ ಬಂದು ಊಟ ಹಾಕ್ತಾರೆ, ನೀರು ಇಕ್ತಾರೆ, ಚೆನ್ನಾಗಿ ನೋಡ್ಕೊತಾರೆ. ನಾವು ತುಂಬ ವರ್ಷದಿಂದನೂ ನೋಡ್ಕೊಂಬಂದಿದ್ದೀವಿ ಇದನ್ನು, ಪಾರ್ಕ್ನ. ಸೊ ವೆದರೆಲ್ಲ ಸೂಪರಾಗಿದೆ. ಹಾಂ ಗೈಸ್, ಇಲ್ಲೊಂದು ನೋಡಿ, ಇದು ನಾಯಿ ಥರ ಕಾಣ್ಬೋದು, ಬಟ್ ನಾಯಿ ಅಲ್ಲ, ಇದು ಮರಿ. ಓಯ್ ಬಾ ನೋಡಿ ಗೈಸ್, ಹಿಂಗೆ ಹೋಗುತ್ತೆ. ಅಯ್ಯೋ ಬಾ 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 ಬಾ. ನನ್ನ ಮಾತು ಇದಾದರೂ ಕೇಳುತ್ತಲ್ಲ, ಯಾರು ಕೇಳಿಲ್ಲ ಅಂದರು. ಹಾಯ್ ಏಯ್ ಗೈಸ್, ಇದು ನರಿ ಅಂತ ನೀವು ನೋಡಿರ್ತೀರಾ. ಓಯ್ ಯಾರು ನೀವು? ನಮ್ಮ ಜಾಕಿ ಇದ್ದಂಗೆ ಅವನು ಸೇಮು, ಬಟ್ ನರಿ ಅಂತ ಏನು ಅನಿಸಲ್ಲ, ಎಲ್ಲ ನಾಯಿ ಥರನೇ ಇರುತ್ತೆ ಅಲ್ವಾ. ನೋಡಿ ಅದು ನೋಡಿ, ತುಂಟಾಟ ಮಾಡೋದು ನೋಡಿ ಗೈಸ್. ಅದು ಹೇಳ್ಕೊಂಡು ಪಾಪ ನೀರು ದಗೆ ಆಗಿರಬೇಕು, ನೀರು ಖಾಲಿಯಾಗಿದೆ ಅನಿಸುತ್ತೆ. ಹಾಯ್ ಚೋಟು, ಹಾಯ್ ಬಂಗಾರಿ. ಓಕೆ ಗೈಸ್, ಇದೊಂದು ಆಗ್ಲಿಂದನೂ ಇತ್ತು, ಮಾತಾಡ್ಸ್ಕೊಂಡು ಹೋಗಿದ್ದೆ, ಮತ್ತೆ ವೀಡಿಯೋಗೋಸ್ಕರ ಮತ್ತೆ ಬಂದಿದ್ದೀನಿ. ಕುತ್ಕೊಂಡು ನೋಡಿ. ಓಯ್ ಗೈಸ್, ಫೈನಲಿ ಇದು ಚೆನ್ನಾಗಿದೆ. ಓಕೆ, ಇದಕ್ಕೆ ನಾವೆಂಥ ಫುಡ್ಡು ತರೋಂಗಿಲ್ಲ, ಏನಿಲ್ಲ, ಎಲ್ಲ ಚೆಕ್ ಮಾಡಿ ಕಳಿಸ್ತಾರೆ. ಇಲ್ಲಿ ಎಷ್ಟು ಚೆನ್ನಾಗಿದೆ ಫೋಟೋಶೂಟ್ ಮಾಡ್ಸೋಕ್ಕೆ. ನಾನು ಫೈನಲಾಗಿ ಫೋಟೋಶೂಟ್ ಮಾಡಿಸ್ತೀನಿ. ಸ್ವಲ್ಪ ಬಿಸಿಲಿದೆ, ಬಿಸಿಲು ಕಳೆದ ತಕ್ಷಣ ಫೋಟೋಶೂಟ್ ಮಾಡಿಸೇ ಬಿಡೋಣ. ಓಕೆ, ಇಲ್ಲಿ ಗಿಳಿ, ಪ್ಯಾರೆಟ್ ಎಲ್ಲ ಇದೆ, ಬರ್ಡ್ಸ್ ಇದ್ದಾವೆ ಇಲ್ಲಿ. ಸೊ ಎಷ್ಟು ಚೆನ್ನಾಗಿದೆ, ಕುತ್ಕೊಂಡಿದೆ ನೋಡಿ. ಆವಾಗಲೇ ಬಂದಾಗ ಅಷ್ಟು ಚೆನ್ನಾಗಿ ಕುತ್ಕೊಂಡಿದ್ದಿಲ್ಲ. ಈ ಸೌಂಡ್ ಕೇಳ್ತಾ ಇಲ್ಲೇ ಇದ್ದರೆ ಎಷ್ಟು ಚೆಂದ ಇರುತ್ತೆ ಅಲ್ವಾ. ಇಲ್ಲೂ ತುಂಬ ಚೆನ್ನಾಗಿದೆ ಪ್ಯಾರೆಟ್ಸ್ ಎಲ್ಲ. ಅದಕ್ಕೆ ಮನೆ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಲ್ವಾ. ಅದಕ್ಕೆ ಕುತ್ಕೊಂಡು ಜೋಕಲ್ಲಿ ಆಟಾಡೋಕ್ಕೆ ಎಲ್ಲ ಇದೆ.
ಇದು ಸಪ್ರೇಟ್ ಮತ್ತು ಇದು ಸಪ್ರೇಟ್, ಬಟ್ ಇದು ಯಾವುದು ಅಂತ ಗೊತ್ತಿಲ್ಲ. ಇಲ್ಲಿ ಕಲರ್ ಇದ್ದಾವೆ ನೋಡ್ತಿರ್ಬೋದು. ಇಲ್ಲೊಂದಿದೆ ಮತ್ತು ಸಿರೀಸ್ ಅಲ್ಲೊಂದೆರಡಿದೆ. ಇಲ್ಲಿ ನೋಡಿ ಯೆಲ್ಲೋ ಕಲರ್ ಇದ್ದಾವೆ ಗೈಸ್. ಅದು ಇಲ್ಲಿರೋದೇ ಬೇರೆ, ಬಟ್ ನೇಮ್ ನಂಗೆ ಗೊತ್ತಿಲ್ಲ. ಚೆನ್ನಾಗೆ ಮನೆ ಗಿಡ ಎಲ್ಲ ಕಟ್ಟವ್ರೆ, ಇದಕ್ಕೆ ಶೋಗಿಟ್ಟವ್ರೆ, ಬಟ್ ಅವು ಇಲ್ಲೇ ಇರ್ತವೆ. ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಇಲ್ಲಿ ಬಂದರೆ ನಂಗೆ ತುಂಬ ಅಂದರೆ ಇಷ್ಟ. ನನಗೆ ನರಿ ತುಂಬ ಇಷ್ಟ. ಹೇಳಬೇಕಂದ್ರೆ ಮುಂಚೆ ನರಿಗಳು ಇಲ್ಲಿವರೆಗೂ ಬರ್ತಾಯಿದ್ವು. ಇವಾಗ ಏನು ಮಾಡಿಬಿಟ್ಟವ್ರೆ, ಇಷ್ಟು ಕರ್ಕೊಂಡ್ಬಿಟ್ಟವ್ರೆ. ಸೊ ನೀವು ನರಿ ನಾನು ಮಾತಾಡ್ತಿರೋದಕ್ಕೆ ಇವಳೇನು ಒಬ್ಬಳೇ ಮಾತಾಡ್ತಿದ್ದಾಳೆ ಅಂತ ಇದು ನೋಡ್ತಿದ್ದೆ. ಹೆಂಗಿದೆ ನೋಡಿ ಗೈಸ್, ಅದು ಗೈಸ್ ತುಂಬ ಅವು ನೋಡಿ ಆಟ ಆಡ್ತಾ ಇರೋದು ಕುಂಬಲ್ಲಿ. ಸೊ ನೋಡಿ ಕುಂಬಲ ಹೊಡಿಕೊತಿದ್ದಾವೆ ಇಲ್ಲಿ. ಹಾಂ ಆಟ ಆಡ್ತಾ ಇದ್ದಾವೆ. ಸೊ ಇಲ್ಲೂ ಎಷ್ಟಿದ್ದಾವೆ ನೋಡಿ. ಓಕೆ, ಅಲ್ಲಿ ನಿಮಗೆ ಹತ್ರ ತೋರಿಸ್ತೀನಿ. ಸೊ ಇದೆಲ್ಲ ಇಲ್ಲಿ ಕಲ್ಲಿದೆ, ಜಲ್ಲಿ ಕಲ್ಲು. ನೀವು ಆಲ್ಮೋಸ್ಟ್ ದಾವಣಗೆರೆಯವರೆಲ್ಲ ನೋಡಿರ್ತೀರ ಅನಿಸುತ್ತೆ. ಆದರೂ ನನ್ನ ಚಾನಲ್ ಎಲ್ಲಿಂದ ಉತ್ತರ ಕರ್ನಾಟಕದಿಂದ ಎಲ್ಲ ನಂಗೆ ಪರಿಚಯ ಆಗಿದ್ದಾರೆ. ಸೊ ನಂಗೆ ಅವ್ರಿಗೆ ತೋರಿಸ್ತಾ ಇರೋದು. ಮತ್ತೆ ಅಂದ್ಕೊಬೇಡಿ, ಅಯ್ಯೋ ಇದೇನು ದೊಡ್ಡ ಪಾರ್ಕಾ ಇವಳು ತೋರಿಸ್ತಾ ಇರೋದು ಅಂದ್ಕೋಬೇಡಿ. ಯಾಕಂದರೆ ನನಗೆ ಬೆಂಗಳೂರಿಂದ ಪಾಪ ಅವ್ರು ಬರಲಿಲ್ದವ್ರು ಇರ್ತಾರೆ. ಸೊ ಈ ಥರ ತೋರಿಸಿದ್ರೆ ನನಗೆ ಖುಷಿ ಆಗುತ್ತಲ್ವ. ಸೊ ಇದೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಯಾವುದೋ ಇದೆ, ತೋರಿಸ್ತೀನಿ ಬನ್ನಿ ಯಾವುದು ಅಂತ. ಗೈಸ್ ಇದನ್ನು ಸೇಮ್ ಪ್ಯಾರೆಟ್. ಓಕೆ, ಇಲ್ಲಿದ್ದಾವೆ ಎಲ್ಲ ಹಾಕ್ಬಿಟ್ಟವ್ರೆ. ಅಲ್ಲಿದ್ದಾರೆ ನಮ್ಮ ಮನೆಯಲ್ಲಿ, ಅಲ್ಲಿ ಕುತ್ಕೊಂಡವ್ರೆ. ಸೊ ಇದೂ ಒಂದು ಪ್ಯಾರೆಟ್. ಎಲ್ಲ ಚೆನ್ನಾಗಿ ಇಟ್ಕೊಂಡವ್ರೆ ಅಲ್ವಾ, ಗ್ರೇಟ್. ಸೊ ಇದು ಇಲ್ಲಿದೆ ನೋಡಿ, ದೊಡ್ಡದು. ಒಳಗೆ ಅವಕ್ಕೆ ಏನೇ ಆದರೂ ನೋಡ್ಕೊಂಡವ್ರೆಲ್ಲ ಇರ್ತಾರೆ, ಬಟ್ ಹೊರಗೆ ಮಾತ್ರ ಬಿಡೋಲ್ಲ, ಬೇಜಾರು. ಅಂದರೂ ಚೆನ್ನಾಗಿರ್ತಾವಲ್ಲ, ಅದನ್ನು ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಆರುತ್ತೆ ಅಲ್ವಾ. ಓಕೆ, ಇದು ಊಟ, ಮಳೆ ಬಂದರೆ ಊಟ, ಕಪಲ್ಸ್ ಫ್ಯಾಮಿಲಿ ಏನೇ ಬಂದರೂ ಇಲ್ಲಿ ಚೆನ್ನಾಗಿ ಇರುತ್ತೆ ಕೂತ್ಕೊಂಡು ಊಟ ಮಾಡೋಕ್ಕೆಲ್ಲ. ಇಲ್ಲಿ ಫೋಟೋಶೂಟ್ಸಿಗಂತೂ ಮಾತೇ ಇಲ್ಲ ಹೇಳೋಕ್ಕೆ, ಅಷ್ಟು ಚೆನ್ನಾಗಿದೆ ಫೋಟೋಶೂಟ್ಸ್ ಎಲ್ಲ ಮಾಡೋಕ್ಕೆ. ಸೊ ಇದೇನು ಅಂತ ಗೊತ್ತಿಲ್ಲ ಗೈಸ್, ಇದು ಇವಾಗ ಕಟ್ಟಿರ್ಬೇಕು ಮೇ ಬಿ, ನನಗೂ ಅಷ್ಟು ಕ್ಲಿಯರಿಟಿ ಇಲ್ಲ. ಸೊ ಇವ್ರು ಕ್ಲೋಸ್ ಆಗೋ ಮೂಮೆಂಟು ಅಂಕಲ್ ಬಂದವ್ರೆ ವಿಸಲ್ ಹೊಡ್ಕೊಂಡು ಕ್ಲೋಸ್ ಅಂತ. ಅಷ್ಟೇ ಗೈಸ್. ಇಲ್ಲೊಂದು ಯಾವುದೋ ಇದೆ, ಇದೊಂದು ತೋರಿಸ್ಕೊಂಡ್ಬಿಡ್ತೀನಿ ಬನ್ನಿ. ಇದು ಯಾವುದಂತ ಅಷ್ಟು ನನಗೂ ಗೊತ್ತಿಲ್ಲ. ಸಂಜೆ ಟೈಮಿಗೆ ತುಂಬ ಜನ ಆಗಿದ್ದಾರೆ ಗಾಯ್ಸ್. ನವಿಲ್ ನೋಡಿ ಸೂಪರಾಗಿದೆ ಅಲ್ವಾ. ನಂಗೆ ತುಂಬ ಇಷ್ಟ ಈ ನವಿಲ್ ಅಂದರೆ, ಬಟ್ ಅದು ಡ್ಯಾನ್ಸ್ ಮಾಡುತ್ತಲ್ವ ಆ ಟೈಮಲ್ಲಿ ಇಷ್ಟ. ಇಲ್ಲೊಂದಿದೆ ನೋಡಿ, 1 ಅಲ್ಲಿ 2 3 4 ಪಿಕಾಕ್ ಇದೆ. ಇದಿಷ್ಟು ಕುತ್ಕ ನೋಡಿ ಅಲ್ಲಾಡ್ತಾ ಇರೋದು. ಕಲರ್ ನೋಡಿ ಎಷ್ಟು ಯಾರೋ ಕಲರ್ ಹಾಕಿದ್ದಾರೆ ಅನ್ನೋ ಫೀಲ್ ಆಗುತ್ತೆ ನಂಗಂತೂ ರಿಯಲಿ. ಇದು ಸ್ವಲ್ಪ ದೊಡ್ಡದಿರೋದಕ್ಕೋಸ್ಕರ ಏನೋ ಸಪ್ರೇಟ್ ಬಿಟ್ಟಿದ್ದಾರೆ, ಬಟ್ ಅದು ಇನ್ನೂ 3 ಚಿಕ್ಕದಿದೆ. ಹಾರ್ತು ನೋಡಿ. ವಾವ್, ಒಂದ್ಸಲ ಪುಕ್ಕ ಬಿಚ್ಚೋ. ವಾ, ನೈಸ್. ಸೇಮ್ ಕೋಳಿ ಕಾಲು ಥರನೇ ಇರೋದು, ಬಟ್ ಡಿಫ್ರೆಂಟ್ ಇದೆ. ಅದು ದೇವ್ರು ಹೆಂಗೆ ಸೃಷ್ಟಿ ಮಾಡಿದ್ದಾರೆ ನೋಡಿ, ನವಿಲ್ಗೆರೆ ಎಲ್ಲ ಅಲ್ವಾ. ನೈಸ್, ನಂಗೆ ತುಂಬ ಇಷ್ಟ ಆಯಿತು. ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಅದು ಯಾಕೋ ಆ ಕಡೆನೇ ಹೋಗ್ತಿದೆ. ನೆಕ್ಸ್ಟು ಇವಾಗ ಫ್ಯಾಮಿಲಿ ಹತ್ರ ಹೋಗೋಣ ಬನ್ನಿ. ಅಲ್ಲಿ ನಾನಂತೂ ಫುಲ್ ಬೆಳೆದ್ಬಿಟ್ಟೆ, ಆಗ್ತಾಯಿಲ್ಲ ನನ್ನ ಕೈಯಲ್ಲಿ. ಸೊ ಇವಾಗ ಹೋಗೋಣ, ಅಲ್ಲಿ ಮಮ್ಮಿ ಹತ್ರ ಹೋಗಿ ಮಾತಾಡ್ಸೋಣ. ಲಾಸ್ಟಿಗೆ ಮಾತಾಡ್ತೀನಿ ನಮ್ಮ ಮಮ್ಮಿಗೆ, ಯಾಕಂದರೆ ಪಾಪ ಊಟ ಮಾಡ್ತಿದ್ದಾರೆ. ಊಟ ಮಾಡಿ ಸೊ ಹೊರ್ಗಡೆ ಮಮ್ಮಿ ಬರ್ಡೇ ಇವತ್ತು. ಸೊ ಸುಮ್ಮನೆ ಬಂದಿಲ್ಲ, ಮಮ್ಮಿ ಬರ್ಡೇ ಇರೋಕ್ಕೋಸ್ಕರ ಪಾರ್ಕಿಗೆ ಬಂದು ಎಂಜಾಯ್ ಮಾಡ್ಕೊಂಡು ಸಣ್ಣ ಮಕ್ಕಳು ಮೆಮೊರೀಸ್ ಮತ್ತು ಕ್ರಿಯೇಟ್ ಮಾಡ್ಕೊಂಡು ಬಂದಿದ್ದಾಯಿತು. ಬಟ್ ಮನೆಯಲ್ಲೇ ಅಡುಗೆ ಎಲ್ಲ ಮಾಡ್ಕೊಂಡಿದ್ದು, ರೊಟ್ಟಿ, ಚಟ್ನಿ ಪುಡಿ, ಬುತ್ತಿ ಅಂತಾರೆ ಗೊತ್ತಾ, ಮತ್ತು ಎಣ್ಗಾಯಿ ಪಲ್ಯ ಅದೆಲ್ಲ ಮಾಡಿದ್ದು. ಬಟ್ ರೆಸಿಪಿ ಬೇಕಂದರೆ ನಿಮ್ಗೆ ಕಮೆಂಟ್ ಮಾಡಿ, ನಾನು ಹಾಕ್ತೀನಿ. ಬಟ್ ರೆಸಿಪಿ ಮಾಡಿಲ್ಲ, ನೆಕ್ಸ್ಟ್ ಟೈಮ್ ಬೇಕು ಅಂದರೆ ನಿಮಗೋಸ್ಕರ ಟ್ರೈ ಮಾಡಿ ಹಾಕುವ, ಓಕೆನಾ. ಸೊ ನಮ್ಮ ಮನೇಲಿ ಎಲ್ಲ ಅಲ್ಲವ್ರೆ ಊಟ ಮಾಡ್ತಿದ್ದಾರೆ, ನೋಡ್ತಿರ್ಬೋದು ನೀವು. ಅಲ್ಲಿದ್ದಾರೆ, ಕಾಣಲ್ಲ ಅನಿಸುತ್ತೆ ಅಲ್ವಾ. ಅಲ್ಲಿ ಹೋದ್ಮೇಲೆ ನಿಮ್ಗೆ ತೋರಿಸ್ತೀನಿ. ಇದು ಯಾವ ಪಾರ್ಕ್ ಅಂದರೆ ದಾವಣಗೆರೆಯಿಂದ. ವಾವ್, ನವಿಲು ಕೂಗ್ತು ಸೌಂಡ್ ನಿಮ್ಗೆ ಕೇಳ್ತು ಅನಿಸುತ್ತೆ.
ಕೇಳಿಸ್ತು ಅನಿಸುತ್ತೆ ಮೇ ಬಿ, ನನಗೆ ಕೂಗಿ ಚೆನ್ನಾಗಿ ಕೇಳ್ತು. ಓಕೆ, ನೆಕ್ಸ್ಟ್ ಏನು ಹೇಳಬೇಕಂದ್ರೆ ಇದು ದಾವಣಗೆರೆಯಿಂದ ಜಸ್ಟ್ 20 ಕಿಲೋಮೀಟ್ರ್ ಅನಿಸುತ್ತೆ. ಬಂದು ಎಂಜಾಯ್ ಮಾಡಿ. ಜಸ್ಟ್ 20 ರುಪೀಸ್ ಟಿಕೆಟ್ ತೊಗೊತಾರೆ. ಅದು ಬಿಟ್ಟು ವೆಹಿಕಲ್ಸ್ ಬಂದಿದ್ರೆ ಕಾರಿಗೆ 50 ರುಪೀಸ್ ತೊಗೊತಾರೆ. ಬೈಕ್ ಆದರೆ 20 ರುಪೀಸ್ ಒಂದು ಬೈಕಿಂದ. ಒಂದು ಮೆಂಬರಿಗೆ, ಸಣ್ಣ ಮಕ್ಕಳಿಗಾದರೆ 10 ರುಪೀಸು ಒಳಗಡೆ ಟಿಕೆಟು, ಮತ್ತು ದೊಡ್ಡವರಿಗಾದರೆ 20 ರುಪೀಸು. ಕೇಸ್ ಇಷ್ಟೇ. ಫೈನಲಾಗಿ ನಮ್ಮ ಅಮ್ಮನ ಮಾತಾಡ್ಸ್ಕೊಂಡು ವ್ಲಾಗ್ನ ಎಂಡ್ ಮಾಡುವ, ಓಕೆನಾ? ಬಾ ಫೈನಲಾಗಿ ಆಯಿತು. ಗಾಡಿ ಬೇಗ ಇಸ್ಕೊಂಡೆ. ಇವಾಗೆಲ್ಲ ಗಾಡಿನೂ ತೆಗಿತಿದ್ದಾರೆ ನಮ್ಮ ಮನೆಯಲ್ಲಿ. ಗಾಡಿ ತಗೊಂಡು ಹೋಗೋಣ. ಸೊ ಯಾರೂ ಇಲ್ಲ. ಇವು ಅಂಕಲ್ ಬೇರೆ ವಟ ಕೊಡ್ತಾವನೆ ಕ್ಲೋಸ್ ಅಂತ. ಸೊ ಎಲ್ಲ ಮುಗಿತು.